ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರುನಾಡು. ಫ್ಲೇವರ್ಸ್ ಆಫ್ ಕರುನಾಡು ಯಾಕಿಂಗ್ ಅಂತ ಏನೇ ಅಂತ ಅನ್ಕೊಂಡ್ರಾ? ಇದಕ್ಕೆ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ, ನೋಡ್ಕೊಂಬನ್ನಿ. ಫ್ಲ್ಯಾಶ್ ಬ್ಯಾಕ್. ಬನ್ನಿ, ಕಂಟೆಂಟು ಇಲ್ಲ, ನೀವು ಬರಬೇಕು, ನೀವು ಇಂಪಾರ್ಟೆಂಟ್. ಬನ್ನಿ 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 ಹೇಳ್ತೀನಿ. ಸೊ ಸಿಕ್ಕಿದ್ರೆ ಆಲ್ರೆಡಿ ಗೋಪ್ರೋ ಕೈಲಿದೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನು ಅಂತಂದ್ರೆ, ನಾನು ನೆನ್ನೆ ಕ್ಯಾಮ್ರಾ ಹುಡುಕ್ತಾ ಕೂತಿದ್ದೆ. ಫೋನ್ ಆಲ್ರೆಡಿ ಕ್ರ್ಯಾಶ್ ಆಗಿರೋದ್ರಿಂದ ಸೊ ಫೋನ್ ಹುಡ್ಕೋ ಟೈಮಲ್ಲಿ ನನಗೆ ನೋಡಿ ಕೊಡಗೈ ದಾನಿ ಅವರು ಫೋನ್ ಕೇಳಿದ್ಕೆ ಗೊಬ್ಬರನೇ ಕೊಟ್ಬಿಟ್ರು. ಫ್ಲೇವರ್ಸ್ ಆಫ್ ಕರುನಾಡು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೀವೆಲ್ಲರೂ ಕೂಡ ನೀವು ನೋಡಿರ್ತೀರ. ಸಂಜು ನೀವು ನೋಡ್ತಾ ಇದ್ದೀರಾ ಫ್ಲೇವರ್ಸ್ ಆಫ್ ಕರುನಾಡು. ಹೆಚ್ಚಿನ ಕಂಟೆಂಟ್ ಅವ್ರ ಚಾನಲ್ ಬರ್ತಾ ಇರುತ್ತೆ. ಆದಷ್ಟು ಬೇಗ ಕೊಲ್ಯಾಬ್ ಕೂಡ ಮಾಡ್ತೀವಿ. ಹಾಗೂ ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ. ಸೊ ತುಂಬಾ ಥ್ಯಾಂಕ್ಫುಲ್ ಇದ್ದೀನಿ ಈ ಗೋಪ್ರೋ ಸಿಕ್ಕಿರೋದಕ್ಕೆ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಯೂಟಿಲೈಸ್ ಮಾಡ್ಕೊತೀನಿ. ಸೇಫ್ ಆಗಿ ತಂದ್ಕೊಡೋ ಜವಾಬ್ದಾರಿ ನಂದು, ತಂದ್ಕೊಡ್ತೀನಿ. ಓಕೆ ಓಕೆ ಓಕೆ, ಹಂಗೇನಿಲ್ಲ. ಮಾಮೂಲಿ ಈ ತರ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರು ಸಪೋರ್ಟ್ ಮಾಡಲೇಬೇಕು. ನೀವು ನಮ್ಗೆ ಆ ಥರ ಮಾಡಲೇಬೇಕು. ಅದೇ ಮ್ಯೂಚುವಲ್ ಆಗಿ ಯೂಟ್ಯೂಬರ್ಸ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿದಾಗ ಈ ಥರ ಈಸಿ. ಇವಾಗ ನೋಡ್ತೀವಿ ಕನ್ನಡ ಯೂಟ್ಯೂಬರ್ಸ್ ಇಷ್ಟೊಂದು ಜನ ಕೊಲೆಯಾಬ್ ಆ ಥರ ಆಗ್ತಿದ್ದಾರೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದೀವಿ, ಮಾಡ್ತಿರ್ತೀವಿ ನಾವು ಸ್ಟಾರ್ಟರ್ಸ್. ಸೊ ಇದು ಫಸ್ಟ್ ಕ್ಯಾಮಿಯೋ ಫ್ಲೇವರ್ಸ್ ಆಫ್ ಕರುನಾಡು ಇಂದ ಸಂಜು ಅವ್ರದ್ದು. ಇನ್ನು ವೀರೇಶ್ ಬಂದಿಲ್ಲ, ನಾನು ಬಂದಿದ್ದೀನಿ. ಹೋಲ್ ಟೀಮ್ ಜೊತೆಗೆ ಇನ್ನೊಂದ್ಸತಿ ಕೊಲ್ಯಾಬ್ ಮಾಡೋಣ. ನಮ್ಮ ಎಡಿಟರ್ ಅಲೋಕ್ ಕೂಡ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಒಂದು ಟ್ರಿಪ್ ಮಾಡಿ, ಒಂದು ಟ್ರಿಪ್ ಹೋಗಿ ಅಲ್ಲಿ ನಿಮ್ದೊಂದು ಫುಡ್ ಕೊಲ್ಯಾಬ್ ಮಾಡ್ಕೊಂಡು ಒಂದು ಕಂಟೆಂಟ್ ಮಾಡೋಣ ಆದಷ್ಟು ಬೇಗ. ಶೋರ್, ಆಲ್ರೆಡಿ ಪ್ಲಾನ್ 1K ಸಬ್ಸ್ಕ್ರೈಬರ್ಸ್ ಆಗಿದೆ. ಒಂದು 1K ಸಬ್ಸ್ಕ್ರೈಬರ್ಸ್ ಆದ್ರೆ ಖಂಡಿತ ಮಾಡ್ತಿರ್ತೀನಿ. ಓಕೆ, ನೋಡಿದ್ರಲ್ಲ ಫ್ಲ್ಯಾಶ್ ಬ್ಯಾಕ್, ಇದೇ ಕತೆ. ಈಗ ಕಾಣ್ತಾ ಇದೆಯಲ್ಲ, ಇದೇ ಗೋಪ್ರವೇ. ತಮ್ನೇಲ್ ನೋಡ್ರು ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇಲ್ಲಿ ಹೊರಟಿದ್ದೀನಿ ಅಂತ. ಎಸ್, ತಿರುಪತಿಗೆ ಹೊರಟಿದ್ದೀನಿ. ಈ ತಿರುಪತಿ ಪ್ಯಾಕೇಜ್ನ ಕಂಪ್ಲೀಟಾಗಿ ನಾವು KSTDC ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಈ KSTDC ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ಏನು ನಮಗೆ ಒಂದು ಒಳ್ಳೆ ಉಪಯೋಗ ಅಂತ ಅಂದರೆ, ಜಸ್ಟ್ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದು, ಹೋಗಿ ಬಸ್ಸಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಕಂಪ್ಲೀಟಾಗಿ ಅವರೇ ಕರ್ಕೊಂಡೋಗಿ ದರ್ಶನನೂ ಮಾಡಿಸಿ ವಾಪಸ್ ಮನೆಗೆ ಕರ್ಕೊಬಂದ್ಬಿಡ್ತಾರೆ. ನೀವು ನೋಡಿರ್ತಕ್ಕಂಥ ಎಷ್ಟೊಂದು ವೀಡಿಯೋಸ್ಗಳು ಬೆಂಗಳೂರಿಂದ ಶುರು ಆಗುತ್ತೆ, ಆದರೆ ನಾನು ಇವತ್ತು ಮಾಡ್ತಿರೋ ವೀಡಿಯೋ ಮೈಸೂರಿಂದ. ಸೊ ಮೈಸೂರಿಂದ ತಿರುಪತಿಗೆ ಯಾವ ರೀತಿ ನಾವು ಟ್ರಾವೆಲ್ ಮಾಡ್ತೀವಿ, KSTDC ವೆಬ್ಸೈಟ್ನ ಸರ್ವಿಸ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೈಸೂರಿಂದ ಟ್ರಾವೆಲ್ ಮಾಡ್ತಿರ್ತಕ್ಕಂಥ ಯಾತ್ರಿಗಳಿಗೆ ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಹೇಗಿದೆ ಎಕ್ಸ್ಪೀರಿಯನ್ಸ್, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ. ಮೇಜರಾಗಿ ಇನ್ನೊಂದೇನು ಅಂತ ಅಂದರೆ, ಇವತ್ತು ಯಾವ ಡೇಟು ಏನು ಅಂತ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಇವತ್ತು ಬಂದುಬಿಟ್ಟು May 21 ಸಂಜೆ 5 ಗಂಟೆಗೆ ನಮಗೆ ಬಸ್ ಇರೋದು. ಮಯೂರ ಹೋಟೆಲ್ ಗೊತ್ತಿದೆ ಎಲ್ರಿಗೂ, ಮೈಸೂರಲ್ಲಿರೋರಿಗೆ. ಸೊ ಅಲ್ಲಿಂದ ನಮಗೆ ಪಿಕಪ್ ಪಾಯಿಂಟ್ ಇರೋದು. ಸೊ ಅಲ್ಲಿಂದ ಹತ್ಕೊಂಡು ಡೈರೆಕ್ಟ್ ತಿರುಪತಿಗೆ ತಲುಪ್ತೀವಿ. ಇನ್ನೊಂದೇನು ಅಂತ ಅಂದರೆ ಗುರು, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ನಾನು ಗೋಪ್ರ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಯಾರು ಗುರು 40,000 ರೂಪಾಯಿ ವರ್ತಿರ್ತಕ್ಕಂಥ ಈ ಒಂದು ಗೋಪ್ರನ ಸುಮ್ಮನೆ ಹಿಂಗೆ 2 ದಿನಕ್ಕೆ ಕೊಟ್ಟು ಕಳಿಸ್ಬಿಡ್ತಾರೆ ರೆಕಾರ್ಡಿಂಗ್ಗೆ ಅಂತ ಅಂದ್ಬಿಟ್ಟು. ನನಗಂತೂ ನಿಜವಾಗ್ಲೂ ಆಶ್ಚರ್ಯ, ಭಯ, ಜವಾಬ್ದಾರಿ ಎಲ್ಲ ಒಟ್ಟೊಟ್ಟಿಗೆ ಹಿಟ್ ಆಗ್ತಿದೆ ತಲೆಗೆ. ಬೀರೇಶ್ ಅಂತ ನಿಮಗೆ ಗೊತ್ತಿರುತ್ತೆ ಫ್ಲೇವರ್ಸ್ ಆಫ್ ಕರ್ನಾಡಲ್ಲಿ. ನನಗೆ ಮತ್ತು ಸಂಜುಗೆ ಬೀರೇಶ್ ಮ್ಯೂಚುವಲ್ ಫ್ರೆಂಡು. ಬೀರೇಶ್ ಕೇಳಿ ನೈಟು ಗೋಪ್ರೋ ಅರೇಂಜ್ ಆಗಿ ನಾನು ಇವತ್ತು ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಆಶ್ಚರ್ಯ ಗುರು, ಯಾರು ಕೊಡ್ತಾರಪ್ಪ? ನನಗಂತೂ ಇದು ನಂಬಕ್ಕೆ ಆಗ್ತಾಯಿಲ್ಲ. ಗೋಪ್ರೋವೇ ಬೇ. ಯಾವುದೋ ಹಳೆ ಕಾಲೇಜಿಗೆ ಬಂದಂಗೆ ಐತಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ.
KSTDC ಮಯೂರ ಹೋಟೆಲ್ ಹತ್ರ ಇರ್ತಕ್ಕಂಥ ಪಿಕಪ್ ಪಾಯಿಂಟ್ ಇದು. ಲೈಕ್ ಮೈಸೂರಲ್ಲಿ ಇದೊಂದೇ ಪಿಕಪ್ ಪಾಯಿಂಟ್ ಇರೋದು, ಬೇರೆ ಎಲ್ಲೂ ಪಿಕ್ ಮಾಡಲ್ಲ. ಸೊ ಮೈಸೂರಲ್ಲಿ ಇರ್ತಕ್ಕಂಥ ಮಯೂರ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ, ದಾಸಪ್ಪ ಸರ್ಕಲ್ ಇದೆಯಲ್ಲ, ಆ ಸರ್ಕಲಿಂದ ನೀವು ಬಲಕ್ಕೆ ತಗೊಂಡ್ರೆ ನಿಮಗೆ ಬರ್ದಂಗೆ ಒಂದು 50 ಮೀಟರ್ಸಲ್ಲೇ ಮಯೂರ ಹೋಟೆಲ್ ಕಾಣಿಸುತ್ತೆ. ಸೊ ಅದೇ ಮಯೂರ ಹೋಟೆಲ್ ಇದು. ಅಲ್ಲಿರ್ತಕ್ಕಂಥ KSTDC ರಿಸೆಪ್ಷನ್ ಕೌಂಟರ್ ಇದು. ಸೊ ಬಸ್ಸು ಇನ್ನೂ ಬಂದಿಲ್ಲ. ಸೊ 5 o'clock ಪಿಕಪ್ ಟೈಮಿಂಗ್ಸ್ ಅಂತ ಹೇಳಿದ್ದಾರೆ. ನೋಡುವ ಎಷ್ಟು ಗಂಟೆ ಬರುತ್ತೆ ಅಂತ.